ಪರೀಕ್ಷಾಂಗ ಕುಲಸಚಿವನಾಗಿ ಬರಬೇಕಾದ್ರೆ ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಅಥವಾ ನಾನೇನಾದರೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದರೆ ತುಮಕೂರಿನಂತಹ ಜಿಲ್ಲೆಯಲ್ಲಿ ನಗರದಲ್ಲಿ ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ತ್ರಿವಿಧ ದಾಸೋಹಿಗಳು ಅಂತ ನಾವೇನು ಪ್ರಶ್ನಾತೀತರಾಗಿರ್ತಕ್ಕಂತಹ ಶಿವಕುಮಾರ ಸ್ವಾಮಿಗಳು ಓಡಾಡಿದಂತಹ ಜಾಗದಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಆಯಿತು. ಅಂತಹ ಸಂದರ್ಭದಲ್ಲಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಅವತ್ತಿನ ಸಂದರ್ಭದಲ್ಲಿ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಪ್ರೊಫೆಸರ್ KC ಬಸವರಾಜ್ ಸರ್ ಅವರೇ ನೋಡಿ, ನನ್ನನ್ನು ಅವತ್ತು ಕರ್ಕೊಂಡ್ಬಂದಿದ್ರು, ನನ್ನನ್ನು ಇನ್ವೈಟ್ ಮಾಡಿದ್ರೆ ಇವತ್ತು ಕೂಡ ಈ ಕಾಲೇಜಿಗೆ ನನ್ನ ಜೊತೆಗೆ ನಾವು ಹೋಗ್ತಾ ಇದ್ದೀನಿ ತಕ್ಷಣಕ್ಕೆ ಬಹಳ ಪ್ರೀತಿಯಿಂದ ನನ್ನ ಜೊತೆಗೆ ಬಂದರು. ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನನ್ನ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹೆಸರನ್ನು ಕೂಡ ನಾನು ಹೇಳಕ್ಕಾಗಲ್ಲ. ವೇದಿಕೆಯ ಮೇಲೆ ಈ ಕಾಲೇಜಿನ ಹಿತವನ್ನ ಬಯಸಿರ್ತಕ್ಕಂಥ, ಈ ಕಾಲೇಜಿನ ಅಭಿವೃದ್ಧಿಗೆ, ಈ ಸಂಸ್ಥೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತು ಇವತ್ತು ಮಕ್ಕಳ ಜೊತೆಗೆ ಮಕ್ಕಳಾಗಿ ಅಂತಹ ಬಿಸಿಲಿನಲ್ಲೂ ಕೂಡ ಈ ಜಾನಪದ ತಂಡದೊಂದಿಗೆ ನಮ್ಮೆಲ್ಲರ ಜೊತೆಗೆ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಕೆಲವು ಮಾತೆಯರು ಇದ್ದಾರೆ. ಇವತ್ತು ನಾನು ಅದಕ್ಕೋಸ್ಕರ ಎಲ್ಲರ ಹೆಸರು ನನಗೆ ಹೇಳಕ್ಕಾಗಲ್ಲ. ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಕಾಲೇಜಿನ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರ್ತಕ್ಕಂತಹ, ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಎಲ್ಲ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳೇ, ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ಕೊಟ್ಟಂತಹ ವಿವಿಧ ಕಲಾ ತಂಡಗಳ ಸ್ನೇಹಿತರೆ, ಈ ಕಾರ್ಯಕ್ರಮ ಹೇಗೆ ನಡೀತು, ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತಕ್ಕಂತಹ ಜಗತ್ತಿಗೆ ಬಿತ್ತರಿಸಲು ಆಗಮಿಸಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೆ, ಎಲ್ಲಕ್ಕಿಂತ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವುಗಳು, ನಮ್ಮ ವಿದ್ಯಾರ್ಥಿನಿಯರು. ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನ ಕೊಟ್ಟಿರ್ತಕ್ಕಂಥವರು, ಚಂದವನ್ನ ಕೊಟ್ಟಿರ್ತಕ್ಕಂಥವರು ನೀವು. ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ, ಆಕರ್ಷಕ ವ್ಯಕ್ತಿಗಳು, ಕೇಂದ್ರ ವ್ಯಕ್ತಿಗಳಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾನು ಪಾಲ್ಗೊಂಡಿದ್ದೇನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿನಿಯರಿಗೆ ನಾನು ಒಂದು ಪ್ರಶ್ನೆಯನ್ನು, ಅದು ಎಲ್ರಿಗೂ ಅನುಭವಿಸಬಹುದು, ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಭಾರತ ದೇಶ ಶಾಂತಿಗೆ ಹೆಸರಾದಂತಹ ದೇಶ. ಕುವೆಂಪು, ಅದಕ್ಕಿಂತ ಮುಖ್ಯವಾಗಿ ಗಾಂಧಿ ಹುಟ್ಟಿದಂತಹ ದೇಶ ಇದೆ. ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನ ಸಾರಿದಂತಹ ರಾಷ್ಟ್ರ. ಅಂತಾರಾಷ್ಟ್ರೀಯ ನೀತಿಯಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ, ಅಂತಾರಾಷ್ಟ್ರೀಯ ಬಾಂಧವ್ಯಗಳಲ್ಲಿ ಅಲಿಪ್ತ ನೀತಿಯನ್ನ ಸಾರಿದಂತಹ ರಾಷ್ಟ್ರ ಇದೆ. ವಿದೇಶಾಂಗ ನೀತಿಯಲ್ಲಿ ಭಾರತ ದೇಶ ಜಗತ್ತಿನಲ್ಲೇ ವಿಶಿಷ್ಟವಾದಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ವಿವಿಧ ಭಾಷೆ, ವಿವಿಧ ಸಂಸ್ಕೃತಿ, ವೈವಿಧ್ಯತೆಯನ್ನ ಹೊಂದಿದ್ರೂ ಕೂಡ ಏಕತೆಯನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಶಾಂತಿ, ಶಿಸ್ತು, ಏಕತೆ, ಸಮಗ್ರತೆ ನೆಲೆಸಬೇಕು ಅಂತ ಎಲ್ಲ ವಿಚಾರಗಳನ್ನು ಒಳಗೊಂಡು ನಮ್ಮ ಸಂವಿಧಾನ ಪರಿಣಿತರು, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಾಂತಿ ಸಂದೇಶವನ್ನು ನಾವು ಯಾವತ್ತೂ ಕೂಡ ಸಾರ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲೂ ಕೂಡ ಇದನ್ನು ಅಳವಡಿಸಿದ್ದೀವಿ. ವಿಶ್ವದ ರಾಷ್ಟ್ರಗಳ ಜೊತೆಗೆ ನಾವು ಸುಮಧುರವಾದಂತಹ, ಶಾಂತಿಯುತವಾದಂತಹ ಬಾಂಧವ್ಯವನ್ನ, ಸಂಬಂಧವನ್ನ ಹೊಂದಿರಬೇಕು ಅಂತೇಳಿ. ಆದಾಗ್ಯೂ ಕೂಡ ಇವತ್ತು ದುರಾದೃಷ್ಟ, ಅನಿವಾರ್ಯ ಕಾರಣಕ್ಕೋಸ್ಕರ ನಾವು ಇವತ್ತು ಅಶಾಂತಿಗೆ, ಸಂಘರ್ಷಕ್ಕೆ ಇಳಿಬೇಕಾದಂತಹ ಸಂದರ್ಭ ಬಂದಿದೆ. ನಾನು ಹೇಳ್ತಾ ಇದ್ದೆ, ಒಂದು ಪ್ರಶ್ನೆಯನ್ನು ತಮ್ಗೆಲ್ರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಾರತ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ನಿಮ್ಮ ದೇಶಕ್ಕಾಗಿ ಸಂದರ್ಭ ಬಂದ್ರೆ, ರಾಷ್ಟ್ರಕ್ಕಾಗಿ ನಾನು ಕೂಡ ಆ ಯುದ್ಧದಲ್ಲಿ ಪಾಲ್ಗೊಂಡು ನನ್ನ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ ಅದೇ ಅಂತೇಳಿ ಎಷ್ಟು ಜನ ಕೈ ಎತ್ತಿದೆ ಅಲ್ವಾ? ಮೆಜಾರಿಟಿ ಜನ ನಾವಿವತ್ತು ಒಪ್ಪಿಗೆಯನ್ನು ಕೊಡ್ತೀವಿ. ಈ ಭಾವನೆ, ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯ ಭಾವನೆ ಅಂತ ಹೇಳ್ತೀವಿ, ರಾಷ್ಟ್ರೀಯ ಐಕ್ಯತೆಯ ಭಾವನೆ ಅಂತ ಹೇಳ್ತೀವಿ, ಪ್ಯಾಟ್ರಿಯಾಟಿಸಮ್ ಅಂತ ಹೇಳ್ತೀವಿ ನಾವು. ಯಾಕೆ ಇದು ಅಂತ ಹೇಳಿದ್ರೆ, ನಾನು ನನ್ನ ರಾಷ್ಟ್ರಕ್ಕಾಗಿ, ನನ್ನ ದೇಶಕ್ಕಾಗಿ, ನನ್ನ ನಾಡಿಗಾಗಿ
ನನ್ನ ಎಂತಹ ತ್ಯಾಗವನ್ನು ಕೂಡ ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂತಹ ಭಾವನೆ. ಈ ಭಾವನೆ ಯಾಕೆ ಬರುತ್ತೆ ಅಂತೇಳಿ ಅಂತ ಹೇಳಿದ್ರೆ, ಇದು ನನ್ನ ಊರು, ನನ್ನ ನೆಲ, ನನ್ನ ದೇಶ, ನನ್ನ ಭಾಷೆ ಅಂತೇಳಿ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ಕಾರ್ಯಕ್ರಮ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಉನ್ನತ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ, ನಮ್ಮ ರಾಜ್ಯದ ಸರ್ಕಾರಿ ಪ್ರಥಮ 440ಕ್ಕೂ ಹೆಚ್ಚು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದಾವೆ. ಈ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂತಹ ಯುವ ಸಮೂಹದಲ್ಲಿ, ವಿದ್ಯಾರ್ಥಿನಿಯರಲ್ಲಿ ಒಂದು ರಾಷ್ಟ್ರೀಯತೆಯ ಭಾವನೆ ಮೂಡಬೇಕು. ಆ ರಾಷ್ಟ್ರೀಯತೆ ಭಾವನೆ ಮೂಡಬೇಕು ಅಂತ ಹೇಳಿದ್ರೆ, ಯಾಕಾಗಿ ಆ ರಾಷ್ಟ್ರೀಯತೆ ಭಾವನೆ ಬರ್ತದೆ ಅಂತ ಹೇಳಿದ್ರೆ, ಇಂತಹ ಜಾನಪದ ಉತ್ಸವಗಳನ್ನು ಮಾಡ್ದ ನಮ್ಮ ನಾಡಿನ ನುಡಿ, ಕಲೆ, ಸಂಸ್ಕೃತಿ ಇದನ್ನ ನಾವು ಉಳಿಸ್ಕೊಳ್ಬೇಕು. ಅದನ್ನ ಉಳಿಸಿಕೊಳ್ಳುವುದರ ಮೂಲಕ ಒಂದು ರಾಷ್ಟ್ರೀಯ ಐಕ್ಯತೆ ಬರಲಿ ವಿದ್ಯಾರ್ಥಿಗಳಲ್ಲಿ, ಯುವ ಸಮೂಹದಲ್ಲಿ ಅಂತೇಳಿ. ಮೊದಲು ನಮ್ಮ ಭಾಷೆಗೆ ನಾವು ಬೆಲೆ ಕೊಡಬೇಕು. ನಮ್ಮ ತಾಯಿ ಇದ್ದ ಹಾಗೆ ಅದು ಭಾಷೆ, ಮದರ್ ಟಂಗ್ ಅಂತ ಹೇಳ್ತೀವಿ. ನಮ್ಮ ಭಾಷೆಗೆ ನಾವು ಬೆಲೆ ಕೊಡಬೇಕು. ನಮ್ಮ ನಾಡಿನ ನೆಲ, ಜಲ, ಸಂಸ್ಕೃತಿಯನ್ನ ನಾವು ಗೌರವಿಸಬೇಕು. ಆ ಗ್ರಾಮೀಣ ಸೊಗಡನ್ನ ನಾವು ಉಳಿಸ್ಕೊಳ್ಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಕಡ್ಡಾಯವಾಗಿ ತಮ್ಮ ಕಾಲೇಜುಗಳಲ್ಲಿ ಈ ಜಾನಪದ ಉತ್ಸವವನ್ನ ಆಚರಿಸಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ತುಂಬಾ ನನಗೆ ಸಂತೋಷ ಆಯಿತು. ನಾನು ಅದರಲ್ಲೂ ಕೂಡ ಈ ಪಾವಗಡದ ಈ ಕಾಲೇಜಿಗೆ ಬರಬೇಕು ಅಂತ ಹೇಳಿದ್ರೆ ಬಹಳ ಸಂತೋಷ. ನಾನು ವೈಶಾಖದಲ್ಲಿ ಹೇಳ್ತಾ ಇದ್ದೆ, ಅಂದವೇ ಬರ್ಬೇಕಾದ್ರೆ ಸಾಮಾನ್ಯವಾಗಿ ಹೆಡ್ ಕ್ವಾರ್ಟರ್ ಬಿಡ್ಬೇಕಾದ್ರೆ ನಮ್ಮ ಉನ್ನತ ಅಧಿಕಾರಿಗಳಿಗೆ ನಾವು ಹೇಳ್ತೀವಿ, ಸರ್ ನಾನು ಇವತ್ತು ಪಾವಗಡದ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಯಾವ ಕಾಲೇಜ್? ವುಮೆನ್ಸ್ ಕಾಲೇಜ್. ಏನ್ ಬಹಳ ವುಮೆನ್ಸ್ ಕಾಲೇಜ್ ನಿಮ್ಗೆ ಕರೀತಾರಲ್ಲ ಅಂತ ತಮಾಷೆ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಎಲ್ಲ ನಾವು ಮೀಟ್ ಮಾಡ್ತಾ ಇದ್ವಿ, BEd ಕಾಲೇಜ್ಗಳಿಗೆ. ಅದು ನಾನು ಹೇಳಿದೆ, ಸರ್ ಎಂಥ ಸಂದರ್ಭದಲ್ಲೂ ನೀವು ಹ್ಯೂಮರಸ್ ಆಗಿರ್ತೀರಾ ಅಂತೇಳಿ ತಮಾಷೆಗೆ ಅವ್ರು ಹೇಳಿದ್ರು. ಹಾಗಾಗಿ ನಾನು ಈಗಾಗಲೇ 3ನೇ ಬಾರಿ ಈ ಕಾಲೇಜಿಗೆ ಬರ್ತಾ ಇದ್ದೀನಿ. ನನ್ನ ಹಿತೈಷಿಗಳು ಇಡೀ ನಾನು ಫಸ್ಟ್ ಬಂದಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಫಸ್ಟ್ ಟೈಮ್ ನನಗೆ ಇಡೀ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೊಳಪಡ್ತಕ್ಕಂಥ ಕಾಲೇಜುಗಳಲ್ಲಿ ರಾಮ್ಶುಪಾಲರಾಗೆ ಭಾರತದವರು ಫಸ್ಟ್ ನಮ್ಮ ಕರ್ತ. ಅದು ಯಾಕಂದ್ರೆ ನನ್ನ ಬಗ್ಗೆ ಅವ್ರಿಗೆ ಬಹಳ ವಿಶೇಷವಾದ ಪ್ರೀತಿ. ನಮ್ಮ ಇವತ್ತು MLA, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ MLA ಅವರು ಇವತ್ತು ಇರಬೇಕಾಗಿತ್ತು. ಅವ್ರ ಜೊತೆ ನಾನು ವೇದಿಕೆಯನ್ನು ನಾನು ಹಂಚ್ಕೊಂಡಿದ್ದೆ. ಅವತ್ತು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಇವತ್ತು ಅಷ್ಟೇನೆ ನನಗೆ ಬಹಳ ಸಂತೋಷ ಆಯಿತು ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿ. ಅದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿನಿಯರು ಚಂದದ ಡ್ರೆಸ್ ಹಾಕೊಂಡ್ಬಂದು, ನಮ್ಮ ಅಧ್ಯಾಪಕರು ಸದಾ ಅವ್ರ ಜೊತೆಗೆ, ಮತ್ತೆ ನಮ್ಮ ಮೇಷ್ಟ್ರುಗಳು ನೋಡಿ, ನಮ್ಮ ಮಾರಪ್ಪ ಅವ್ರು ಇನ್ನೂ ಡ್ರೆಸ್ ತೆಗೆದಿಲ್ಲ. ಎಲ್ಲರೂ ಕೂಡ ಅದು ನಿಜವಾದ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ಅದನ್ನ ಹೇಳ್ತೀವಿ ನಾವು. ಜನಪದದಲ್ಲಿ ನಾವು ತೊಡಗಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದು ನಿಜವಾದ ಇನ್ವಾಲ್ವ್ಮೆಂಟ್. ನೀವು ಯಂಗ್ಸ್ಟರ್ಸ್ ಕುಳಿತಾ ಇದ್ರೆ ನಾವು ನೋಡೋದಕ್ಕೊಂದು ಸಂತೋಷ. ಆ ರೀತಿ ಇದು ಈ ಕಲೆ ಏನಿದೆ, ಸಂಸ್ಕೃತಿ ಏನಿದೆ, ಈ ಸಂಗೀತ, ಸಾಹಿತ್ಯ, ಇದೆಲ್ಲ ಏನು ಯಾಕೆ ಬೇಕು ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸನ್ನ ವಿಶಾಲಗೊಳಿಸುತ್ತೆ. ಇದ್ರ ಜೊತೆಗೆ ಕ್ರೀಡೆ ಕೂಡ. ಇವತ್ತು ಒಲಿಂಪಿಕ್ ಎಲ್ಲ ನಡೆಸ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕಾಗಿ ಅವನ್ನೆಲ್ಲ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ. ಅದನ್ನ ಪ್ರಾಪರ್ ವೇನಲ್ಲಿ ನಾವು ಬಳಸ್ಕೊಳ್ಬೇಕು. ಅದರಲ್ಲೂ ಕೂಡ ಯುವಕರಲ್ಲಿ ಅಗಾಧವಾದ ಶಕ್ತಿ ಇದೆ. ಅದು ಒಂದು ಸರಿಯಾದ ಚಾನಲ್ ಅಲ್ಲಿ ಹೋಗ್ಬೇಕು. ಮನುಷ್ಯನಲ್ಲಿ ಮನುಷ್ಯ ಅಂತಕ್ಕಂಥವನು ಅವತ್ತು ಅರಿಸ್ಟಾಟಲ್ ಹೇಳಿದಾನೆ, ಮಾನವ ಸಮಾಜ ಜೀವಿ, ಸಂಘ ಜೀವಿ, ಸ್ನೇಹ ಜೀವಿ, ಅದರ ಜೊತೆಗೆ ಕಲಹ ಪ್ರಿಯ ಅಂತೇಳಿ. ಕೆಲವರಿಗೆ ಯಾರಾದ್ರ ಜೊತೆಗೆ ಜಗಳ ಮಾಡಿ ಹೋಗ್ಲಿಲ್ಲ ಅವತ್ತು ಅಂದ್ರೆ ರಾತ್ರಿಯಿಂದ ಬರಲ್ಲ ಕೆಲವರಿಗೆ. ಅದು ಹ್ಯೂಮನ್ ಕ್ಯಾರೆಕ್ಟರ್, ಬೈ ನೇಚರ್ ಬಂದ್ಬಿಟ್ಟಿರುತ್ತೆ. ಸೊ ಇಂತಹ ಈ ಜಗಳ ಗಂಟಿ ಸ್ವಭಾವವನ್ನ ಹೋಗ್ಲಾಡಿಸ್ಬೇಕು ಅಂತಲೇ ಇವತ್ತು ಈ ಸಂಗೀತ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತೆ ಈ ಕ್ರೀಡೆ ಇಂತಹ ಚಟುವಟಿಕೆಗಳಲ್ಲಿ ಮನುಷ್ಯನನ್ನು ತೊಡಗಿಸ್ತಾರೆ. ಇವುಗಳಲ್ಲಿ ತೊಡಗಿದಾಗ ಮನುಷ್ಯನ ಮನಸ್ಸು ವಿಶಾಲವಾಗುತ್ತೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ಮಧ್ಯೆ MOU ಕೂಡ ಆಗ್ತಾ ಇದೆ ಇವತ್ತು. ಅಂತಾರಾಷ್ಟ್ರೀಯ ಇವತ್ತಲ್ಲ, ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಲಿಂಪಿಕ್ ನಡೆಸೋದು ಕೂಡ ಆ ಉದ್ದೇಶದಿಂದನೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಶಾಂತಿಯನ್ನ ಕಾಪಾಡಬೇಕು, ರಾಷ್ಟ್ರಗಳನ್ನ ಕ್ರೀಡೆಯಲ್ಲಿ ತೊಡಗಿಸಬೇಕು. ಅಂತಾರಾಷ್ಟ್ರೀಯ ಮಟ್ಟದ ತೊಡಗಿಸಿದಾಗ ಎಲ್ಲ ರಾಷ್ಟ್ರಗಳು ಬೆರೀತವೆ. ಆ ದ್ವೇಷದ ಮನೋಭಾವನೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಇವತ್ತು ನಾನು ವಾಸ್ತವಿಕವಾಗಿ ನಿಜವಾಗ್ಲೂ ಕೂಡ ಈ ಕಾನ್ಸೆಪ್ಟ್ ಅನ್ನ, ಈ ಪರಿಕಲ್ಪನೆಯನ್ನ, ಈ ಜಾನಪದದ ಉತ್ಸವದ ಪರಿಕಲ್ಪನೆಯನ್ನ ಯಾರು ಪರಿಚಯ ಮಾಡಿದ್ರೋ ಗೊತ್ತಿಲ್ಲ, ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಅನ್ನ ನಾನು ಹೇಳ್ತೀನಿ. ನಮ್ಮ
ವಿದ್ಯಾರ್ಥಿನಿಯರಿಗೆ ಇವತ್ತು ನೋಡಿ ಎಷ್ಟು ಚಂದವಾಗಿ ತಾವೆಲ್ಲರೂ ಕರೆದ್ರೆ ಏನೇ ಜಗಳ ಆಡಿದ್ರು ಅದನ್ನೆಲ್ಲ ಬಿಟ್ಟು ಎಲ್ಲರೂ ಸ್ಟೆಪ್ ಹಾಕಿದ್ರಿ, ಡ್ಯಾನ್ಸ್ ಮಾಡಿದ್ರಿ. ಲಾಸ್ಟ್ ಅಲ್ಲಿ ಅದೊಂದು ಬಹಳ ವಿಶೇಷವಾಗಿ ನಮ್ಮ ಮಾರಪ್ಪನವ್ರು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರು ನಿಮ್ ಜೊತೆಗೆ ಅವರು ಡ್ಯಾನ್ಸ್ ಮಾಡಿದ್ರು, ಬಹಳ ಸಂತೋಷದಿಂದ ಇನ್ವಾಲ್ವ್ ಆಗಿದ್ರು. ಲಾಸ್ಟ್ ನನ್ನೂ ಬಿಡಲಿಲ್ಲ, ನನ್ನೂ ಕೂಡ ಅಲ್ಟಿಮೇಟ್ಲಿ ಡ್ಯಾನ್ಸ್ ಮಾಡಿದ ನಾನು ಸಂತೋಷದಿಂದ ಆ ಕಲಾವಿದರು ನಮ್ಮ ಜೊತೆ ಡ್ಯಾನ್ಸ್ ಅನ್ನ ಮಾಡಿಸಿದ್ರು. ಹಾಗಾಗಿ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಇವತ್ತು ಯುವಕರಲ್ಲಿ ಈ ಎಲ್ಲ ಚಟುವಟಿಕೆಗಳು ಬೇಕು, ಇಂತಹ ವೇದಿಕೆಗಳು ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಸೂಕ್ತವಾಗಿರ್ತಕ್ಕಂತಹ ಪ್ರತಿಭೆ ಇದೆ, ಅಂತಹ ಪ್ರತಿಭೆ ಹೊರಗೆ ಬರಬೇಕು ಮುಕ್ತವಾಗಿ ಅಂತ ಹೇಳಿದ್ರೆ ಇಂತಹ ವೇದಿಕೆಗಳನ್ನ ಚೆನ್ನಾಗಿ ತಾವೆಲ್ಲ ಬಳಸ್ಕೊಳ್ಳಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ, ಮತ್ತೆ ಮುಂದೆ ಸಿಗಲ್ಲ. ನಾನು PUC ಓದ್ಬೇಕಾದ್ರೆ ನನಗೆ ಪೊಲಿಟಿಕಲ್ ಸೈನ್ಸ್ ಮಾಸ್ಟರ್ ಇದ್ರು, ವೀರಪ್ಪ ಅಂತೇಳಿ ಅಂತ, ಜೋಗದ ವೀರಪ್ಪ ಅಂತೇಳಿ ಅಂತ. ಅವ್ರೊಂದು ಮಾತಾಡೋರು, ಹೋಗ್ರೋ ಟೂರ್ಗಿರೆಲ್ಲ ಮಾಡ್ರೋ, ಖುಷಿಯಾಗಿರೋ, ನಾಳೆ ನೀವು ದುಡ್ದಾಗ ಖರ್ಚು ಮಾಡಕ್ ಮನಸ್ಸು ಬರೋ, ನಿಮ್ಮ ಅಪ್ಪನ ದುಡ್ಡಲ್ಲಿ ಎಂಜಾಯ್ ಮಾಡ್ರಿ ಅಂತ ಹೇಳೋರು. ಹಾಗಾಗಿ ಈ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ವಯಸ್ಸನ್ನ ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮರಿಬಾರ್ದು, ಓದಿ, ಇಲ್ಲಿ ಹಾಡು ಹೇಳಿ, ಡ್ಯಾನ್ಸ್ ಮಾಡಿ, ಎಂಜಾಯ್ ಮಾಡಿ, ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾದ ಏನಪ್ಪಾ ಅಂತ ಹೇಳಿದ್ರೆ, ನಾನು ಕಾಲೇಜಿಗೆ ಯಾಕೆ ಬಂದಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಇವತ್ತು ಇಷ್ಟು ಅಂದ ಚಂದದ ಬಣ್ಣದ ವೇಷಗಳನ್ನ ಡ್ರೆಸ್ ಎಲ್ಲ ನೀವು ಹಾಕಿದ್ದೀರಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ಕೂತಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣಕರ್ತರು ಯಾರು? ನಿಮ್ಮ ತಂದೆ ತಾಯಿ. ನಿಮ್ಮ ಪ್ರತಿಯೊಂದು ಪೈಸಾ ಏನು ಕಟ್ಟಿದ್ದಾರೆ ಫೀಸನ್ನ, ಅದರ ಹಿಂದೆ ಅವರ ವ್ಯವಹಾರ ಇದೆ. ಅದನ್ನ ತಾವು ಯಾವತ್ತೂ ಮರಿಬಾರ್ದು. ನಾನು ಯಾಕೆ ಬಂದಿದ್ದೀನಿ ಕಾಲೇಜಿಗೆ, ನನ್ನ ಮುಖ್ಯವಾದ ಉದ್ದೇಶ ಹಾಡಲ್ಲಿ ನಾನು ಹೇಳಿದ್ದೀನಿ, ಎಂಜಾಯ್ಮೆಂಟ್ ಮಾಡಿ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ ನಾನು. ಅದ್ರ ಜೊತೆಗೆ ನಾನು ಕಾಲೇಜಿಗೆ ಯಾಕೆ ಬಂದಿದ್ದೀನಿ, ಹಾಸ್ಟೆಲಲ್ಲಿ ಯಾಕಿದ್ದೀನಿ, ನನ್ನ ಓದ್ತಕ್ಕಂಥದ್ದು ಪರಿಶ್ರಮ ಬಹಳ ಮುಖ್ಯ. ಇದು ಯಾವತ್ತೂ ಕೂಡ ವಿದ್ಯಾರ್ಥಿನಿಯರು ಮರಿಬಾರ್ದು. ಸೊ ಇಲ್ಲಿ ಇದ್ರ ಜೊತೆಗೆ ಬರೀ ಅಂಕಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ. ಬೇಕಿವತ್ತು ಕಾಂಪಿಟೇಟಿವ್ ಏಜ್ ಇದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕವಾದಂತಹ ಯುಗ. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿಯನ್ನ ಸಾಧಿಸಿದ್ದೀವಿ. 21ನೇ ಶತಮಾನದಲ್ಲಿ ಇದೀವಿ ನಾವೀಗ, ಫ್ರಂಟ್ ಲೈನ್ ಅಲ್ಲಿ ಇದೀವಿ ನಾವೀಗ. ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ, ವಿಜ್ಞಾನ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿದೆ. ಹಾಗಾಗಿ ಇಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಸ್ಪರ್ಧೆಯಲ್ಲಿದ್ದೀರ. ಹಾಗಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬೇಕು, ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಬೇಕು, ಒಳ್ಳೆ ಜಾಬ್ ಅನ್ನ ತೆಗೆದುಕೊಳ್ಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಇರ್ಬೇಕು. ಇದ್ರ ಜೊತೆಗೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ, ಯುವಕರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ವಿದ್ಯಾರ್ಥಿಗಳಲ್ಲಿ, ಇವತ್ತು ಯುವ ಸಮೂಹದಲ್ಲಿ. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಅಡ್ವಾನ್ಸ್ ಆಗಿದೆ. ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಗಳು ಮಾತಾಡ್ಬಿಡಿ ಅಲ್ಲಿ, ಆಮೇಲೆ ಇವತ್ತು ಸ್ಮಾರ್ಟ್ ಫೋನ್ಗಳು ಬಂದ್ಬಿಟ್ಟಿದಾವೆಲ್ಲ, ಆಂಡ್ರಾಯ್ಡ್ ಫೋನ್ಗಳಿದಾವೆ ಕೈಯಲ್ಲಿ. ಅದಕ್ಕೆ ಹೇಳ್ತೀವಿ ನಾವು ದುನಿಯಾ ಮುಟ್ಟಿಮೆ ಹೈ ಅಂತೇಳಿ ಅಂತ. ಇವತ್ತು ಜಗತ್ತಲ್ಲಿದೆ, ಅಂಗೈಯಲ್ಲಿದೆ. ಇವತ್ತು ನೋಡಿ, ಅಲ್ಲಿ ಎಂದೇ ಕೂತಿರೋರು ಮೊಬೈಲಲ್ಲಿ ಅಮೆರಿಕಾದಲ್ಲಿ ಏನ್ ನಡೀತಾ ಇದೆ, ಬಾರ್ಡರ್ ಏನ್ ನಡೀತಾ ಇದೆ, ಇಲ್ಲೇ ಕೂತ್ಕೊಂಡು ನಾವು ನೋಡ್ಬೋದು. ನಾವು ಅಲ್ಲಿ ಜೆಟ್ಸ್ಗಳು ಏನ್ ಮಾಡ್ತಾ ಇದಾವೆ, ಮಿಸೈಲ್ಸ್, ರಾಕೆಟ್ಸ್ ಹೇಗೆ ಆಗ್ತಾ ಇದೆ, ಇವನ್ನೆಲ್ಲದನ್ನು ಡ್ರೋನ್ಗಳು ಹೇಗೆ ಹೋಗ್ತಾ ಇದಾವೆ, ಇದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ನೋಡ್ಬೋದು. ಇವತ್ತು ಎಷ್ಟು ಸೈಂಟಿಫಿಕಲಿ ನಾವು ಅಡ್ವಾನ್ಸ್ ಆಗಿದ್ದೀವಿ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಮೆರಿಕ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಏರ್ ಅಟ್ಯಾಕ್ ಮಾಡಿದ್ರು, ಅಣುಬಾಂಬಿನ ಪ್ರಯೋಗ ಮಾಡಿದ್ರು. ಇವತ್ತು ಹಾಗಿಲ್ಲ. ಟೆಕ್ನಾಲಜಿಕಲಿ, ವಾರ್ ಟೆಕ್ನಾಲಜಿಲಿ ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ಅಂತ ಹೇಳಿದ್ರೆ, ನಾನೇ ಇಲ್ಲಿ ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಇಡೀ ಭೂಮಿಯನ್ನ ಸಿಡಿಸ್ಬೋದು. ಗೊತ್ತಲ್ಲ, ಆ ಸಿಸ್ಟಮ್ ಇಲ್ಲಿ ಇಲ್ಲ. ಅಷ್ಟೊಂದು ನಾವು ಅಟಾಮಿಕ್ ಎನರ್ಜಿನಲ್ಲಿ, ಟೆಕ್ನಾಲಜಿನಲ್ಲಿ, ವಾರ್ ಟೆಕ್ನಾಲಜಿನಲ್ಲಿ ಅಷ್ಟೊಂದು ಅಡ್ವಾನ್ಸ್ ಆಗಿದ್ದೀವಿ. ಹಾಗಾಗಿ ಇದು ಸ್ಪರ್ಧಾತ್ಮಕವಾದಂತಹ ಯುಗ. ಸರ್ಕಾರಿ ನೌಕರಿನೇ ಬೇಕು ನನಗೆ ಅಂತ ಹೇಳಿದ್ರೆ ಅದು ಕನಸಿನ ಮಾತು. ಹಾಗಾಗಿ ಕಾರ್ಪೊರೇಟ್ ಫೀಲ್ಡ್ಗೆ ನೀವೆಲ್ಲ ಎಂಟರ್ ಆಗ್ಬೇಕಾಗುತ್ತೆ. ಕಾರ್ಪೊರೇಟ್ ಫೀಲ್ಡ್ಗೆ ನೀವು ಬರಬೇಕು ಅಂತಂದ್ರೆ ನೀವು ಅಡ್ವಾನ್ಸ್ ಆಗಿರ್ಬೇಕಾಗುತ್ತೆ. ಎಲ್ಲ ಜ್ಞಾನ ಇರ್ಬೇಕು, ಅದರಲ್ಲೂ ಕೂಡ ವಿಶೇಷವಾಗಿ ಕಂಪ್ಯೂಟರ್ ಜ್ಞಾನ ಅಂತಕ್ಕಂಥದ್ದು ನಿಮಗೆ ಬಹಳ ಮುಖ್ಯ. ಆ ಕಂಪ್ಯೂಟರ್ ಜ್ಞಾನ ಎಲ್ಲ ಇರ್ಬೇಕು ನಿಮಗೆ. ಹಾಗಿದ್ದಾಗ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವೆಲ್ಲರೂ ಬದುಕೋದಕ್ಕೆ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಒಳ್ಳೆ ಜ್ಞಾನವನ್ನ, ಶಿಕ್ಷಣವನ್ನ ಪಡೀತಕ್ಕಂಥದ್ದು ಎಷ್ಟು ಮುಖ್ಯನೋ ಹಾಗೇನೆ ಒಳ್ಳೆಯ ಗುಣಗಳನ್ನ, ಸದ್ಭಾವನೆಗಳನ್ನ, ಈ ದೇಶದ ಸತ್ಪ್ರಜೆಗಳಾಗಿ ನಾವು ಬಾಳ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ನಾನು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಎಲ್ಲ ಅಭಿವೃದ್ಧಿಯ ಹಿಂದೆ ನಿಮ್ಮ ತಂದೆ ತಾಯಿಗಳಿದ್ದಾರೆ, ನಿಮ್ಮ ಪೋಷಕರಿದ್ದಾರೆ. ಎಂದಿಗೂ ಕೂಡ ಅವರನ್ನ ಮರಿಬೇಡಿ.
ಆಧುನಿಕತೆಗೆ ಮರಳಾಗಬೇಡಿ. ಆದ್ರಿಂದನೇ ಈ ಜಾನಪದಗಳನ್ನೆಲ್ಲ ಉತ್ಸವನ್ನೆಲ್ಲ ನಮಗೆ ಮಾಡ್ತಾ ಇರೋದು, ಅವುಗಳೆಲ್ಲ ನಿಮಗೆ ಪರಿಚಯ ಮಾಡ್ತಾ ಇರೋದು. ಗ್ರಾಮೀಣ ಸೊಗಡು ಗೊತ್ತಾಗಬೇಕು, ಹಳ್ಳಿ ಅಂದ್ರೆ ಏನು ಗೊತ್ತಾಗಬೇಕು, ಗ್ರಾಮೀಣ ಕಲೆಗಳು ಹೇಗಿದ್ವು, ಗ್ರಾಮೀಣ ಜನರು ಹೇಗೆ ಬದುಕ್ತಾ ಇದ್ರು, ಅವರ ಜೀವನ ಶೈಲಿ ಹೇಗಿತ್ತು. ಇಲ್ಲಿ ಮಾತಾಡ್ತಾ ನಾಗರಾಜ್ ಅವರು ಹೇಳ್ತಾ ಇದ್ರು, ಎಲ್ಲಿ ಚಾಮರಾಜನಗರದ ಜಿಲ್ಲೆಯ ಮಾದಪ್ಪನ ಹಾಡುಗಳು ಅವೆಲ್ಲ ಹೇಗೆ ಹುಟ್ಟಿದ್ವು ಅಂತ ಹೇಳಿದ್ರೆ ಜನಪದ. ನಮ್ಮ ಮಾರಪ್ಪನವ್ರು ಕೂಡ ಹೇಳ್ತಾ ಇದ್ರು, ಜನರಿಂದ ಬಂದಂತಹ ಪದಗಳಿವೆ. ಆ ಮಲೆ ಮಹದೇಶ್ವರನಿಗೆ ಹೋಗಿ ದರ್ಶನ ತಗೊಳ್ಬೇಕಾದ್ರೆ ಅವ್ರು ಫುಲ್ ಕಾಡಲ್ಲಿ ಹೋಗ್ಬೇಕಾಗಿತ್ತಂತೆ. ಆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ಅಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ. ಆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡಿಬೇಕು ಅಂತ ಹೇಳಿದ್ರೆ ನಾವೇ ಈಗ ಸೇ ಫಾರ್ ಎಕ್ಸಾಂಪಲ್ ಕತ್ತಲೆಲ್ಲೂ ಒಬ್ಬರೇ ಹೋಗ್ತಾ ಇದ್ರೆ ಅವಾಗ ನಮಗೆ ಭಯ ಆವರಿಸ್ಬಿಡುತ್ತೆ. ಕತ್ತಲೆ ಒಬ್ಬರೇ ಹೋಗ್ತಾ ಇದ್ರೆ ಅವಾಗ ಏನ್ ಮಾಡ್ತೀವಿ, ಏನಾದ್ರು ಹಾಡು ಹೇಳೋದು ಅದೆಲ್ಲ ಮಾಡ್ತೀವಿ, ಒಣಗಾಡ್ತೀವಿ, ಆ ಭಯ ಕಡಿಮೆ ಆಗುತ್ತೆ ಅಂತ. ಹಾಗಾಗಿ ಆ ಜನಪದ ಸೌಂಡ್ ಮಾಡ್ತಕ್ಕ ಅಲ್ಲಿಂದ ಹುಡ್ತು ಜನಪದ ಅಂತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓದಕ್ಕಿಂತ ಎಂಜಾಯ್ ಮಾಡಿ, ಓದಿ, ಲೈಫನ್ನ ಆರೋಗ್ಯಕರವಾಗಿ ಸ್ವೀಕರಿಸಿ, ಈ ದೇಶದ ಸತ್ಪ್ರಜೆಗಳಾಗಿ ಬಾಳಿ, ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಗುರು ಹಿರಿಯರನ್ನ ಗೌರವಿಸಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನ ಈ ಕಾಲೇಜಿಗೆ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ತೊದಲು ನುಡಿಗಳನ್ನು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಯತಿಶ್ರೀಯನ್ನು ಹಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ನನ್ನ ಕಂದ ಜ್ಯೋತಿಯ ನೀನಾಗು ಜಗತ್ತಲ್ಲ ಎನ್ನುವಂತಹ ಸಂದೇಶವನ್ನ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟಂತಹ ಗೌರವಾನ್ವಿತ